ಆದ್ರೆ ನೀನ್ ಹಂಗಲ್ವಲ್ಲ, ನಿಂದು ಬರೀ ಬಿಲ್ಡಪ್ ಮಾತ್ರ. ಏಯ್ ಹಂಗೆಲ್ಲ ಏನಿಲ್ಲ. ಹಾಗಿದ್ಮೇಲೆ 2 ದಿನ ಅವಳಿಗೆ ನಿನ್ನ ರೂಮಲ್ಲಿ ಇರಕ್ಕೆ ಬಿಡು. ಸರಿ ಆಯಿತು, ಹೋಗ್ಲಿ ಪಾಪ ಅಂತ 1-2 ದಿನ ಇರಕ್ಕೆ ಬಿಡ್ತೀನಿ, ಅದು ನಿಮ್ಮ ಮಾತಿಗೆ ಬೆಲೆ ಕೊಟ್ಟು. ಹೋಗಮ್ಮ, ಅವರೆಲ್ಲ ನೋಡೋಕೆ ಮೊದಲು ನಿನ್ನ ಬಟ್ಟೆ ಬರೆನೆಲ್ಲ ಆದಿ ರೂಮಲ್ಲಿ ಇಟ್ಕೋ. ಹಾಂ ಮಿಸ್ಟರ್ ಆದಿ, ಏನು? ಸ್ವಲ್ಪ ನನ್ನ ಲಗೇಜ್ನ ನಿಮ್ಮ ರೂಮಿಗೆ ಶಿಫ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀರಾ? ಇವಳೇನು ಬಟ್ಟೆ ಇಟ್ಕೊಂಡಿದ್ದಾಳು, ಯಾರ್ದಾದ್ರೂ ಹೆಣ ಇಟ್ಕೊಂಡಿದ್ದಾಳು? ಏನಪ್ಪ, ಆ ಲಗೇಜ್ನ ಅಲ್ಲಿ ಇಟ್ಬಿಡು. ತುಂಬ ಥ್ಯಾಂಕ್ಸ್ ಕಣಪ್ಪ, ಆ ದೇವ್ರು ನಿನ್ನ ಚೆನ್ನಾಗಿಟ್ಟಿರಲಿ. ಈ ಟೋಗಳಿಗಿಂತ ಕಮ್ಮಿ ಇಲ್ಲ. ಅಯ್ಯ ಹೋಗ್ಲಿ ಬಿಡು, ಇದ್ಯಾಕೆ ಇಷ್ಟೊಂದು ಊರ್ಕೊಂಡಿದ್ಯಾ? ಅಲ್ಲ, ಇನ್ನೂ 2 ದಿನ ಹಿಂಗೆ ಮುಖ ಊದ್ಸ್ಕೊಂಡಿದ್ರೆ ಕೆನ್ನೆನೋ ಬರಲ್ವಾ? ಏ ನಿಂಗೆ ಸ್ವಲ್ಪನೂ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಅಲ್ವಾ? ಬೆಳಗ್ಗೆ ನನ್ನ ಹತ್ರ ಅಷ್ಟೊಂದು ಬೈಸ್ಕೊಂಡು ಮೇಲೆ ವಾಪಸ್ ಬಂದಿದ್ಯಲ್ಲ. ಓಹೋ, ಹೌದಾ? ಹಾಗಾದ್ರೆ ಅದೇನೇನು ಹೇಳ್ದ್ಯೋ ಅದನ್ನೆಲ್ಲ ಅಜ್ಜಿ ಮುಂದೆ ಹೇಳಬೇಕಿತ್ತು. ಇಲ್ಲಿ ಬಂದು ದೊಡ್ಡ ಬಿಲ್ಡಪ್ ಕೊಡ್ತಾರೆ. ಕರ್ಮ ರಿಟರ್ನ್ಸ್ ಅಂದರೆ ಇದೇ ಕಣೋ. ಬೆಳಗ್ಗೆ ಒಂದು ಜನ ರೂಮ್ ಒಳಗೆ ಕಾಲಿಟ್ಟಿದ್ದಕ್ಕೆ ಊರೆಲ್ಲ ಬಿದ್ದೋಗಂಗೆ ಹಾರಾಡ್ದೆ. ಇವಾಗ ನೋಡು, ನಾನು ನಿನ್ನ ರೂಮಲ್ಲೇ ಇರೋ ಥರ ಆಯ್ತು. ಅದು ಸಾಲದು ಅಂತ ನನ್ನ ಲಗೇಜ್ನು ತಾವೇ ಹೊತ್ಕೊಂಬರಕಾಯ್ತು. ದೇವ್ರಿದ್ದಾನೆ ಕಣೋ. ಹಲೋ, ಸಮಾಧಾನ. ಅವರೆಲ್ಲ ಹೊರಡೋವರೆಗೂ ಅಷ್ಟೇ. ಏನೊಂದು 2 ದಿನ ಏನೋ ಪರ್ಮನೆಂಟಾಗಿ ಇಲ್ಲೇ ಇದ್ಬಿಡೋಳ್ ಥರ ಆಡ್ತಾಳೆ. ಓಹೋ, ಆಮೇಲೆ ಏನು ಆಮೇಲೆ? ನೀನು ಈ ಮನೆಗೆ ಪರ್ಮನೆಂಟ್ ಅಲ್ಲ ಕಣೆ, ಇನ್ನು ರೂಮ್ ಎಲ್ಲ ಯಾವ ಲೆಕ್ಕ? ಅಬ್ಬಬ್ಬ, ನಾನು ಒಳಗಡೆ ಕಾಲಿಟ್ಟು ಇನ್ನೂ 5 ನಿಮಿಷನೂ ಆಗಿಲ್ಲ, ಆಲ್ರೆಡಿ ಇಷ್ಟೊಂದು ಸ್ಟ್ರೆಸ್ ತಗೋತಿದ್ಯಲ್ಲ. ಇರಲಿ ಇರಲಿ ಇರಲಿ, ಈ ಭಯ ಭಕ್ತಿ ಎಲ್ಲ ಇರಲೇಬೇಕು. ಹೋಗಲಿ. ನನ್ನ ವಸ್ತುಗಳೆಲ್ಲ ಯಾಕೆ ಮುಟ್ತಾ ಇದೆಯಾ? ನೋಡು, ಬರೋದು ಬಂದಿದ್ಯಾ, ತೆಪ್ಪಗೆ ನಾಯಿ ಮರಿ ಥರ ಒಂದು ಮೂಲೆಯಲ್ಲಿ ಇದ್ಬಿಟ್ಟು ಹೋಗ್ತಾ ಇರೋ. ನನ್ನ ವಸ್ತುಗಳೆಲ್ಲ ಮುಟ್ಬೇಡ ನೀನು. ಹಲೋ ಬಾಸ್, ಈ ರೂಮಲ್ಲಿ ನಾನು ಇದ್ದೀನಿ ಅಂದಮೇಲೆ 50% ಜಾಗ ನಂದು. ಚಾನ್ಸೇ ಇಲ್ಲ, ನೋ ವೇ. ಹೌದಾ? ಹಾಗಾದರೆ ಇದನ್ನ ಅಜ್ಜಿ ಹತ್ರ ಹೇಳು ಅಥವಾ ಶಮಿತನ್ ಕಾಲ್ ಮಾಡಿ? ಎಲ್ಲ ಬ್ಲ್ಯಾಕ್ ಮೇಲ್ ಎಕ್ಸ್ಪರ್ಟ್ಗಳೇ. ನನ್ನ ವಸ್ತುಗಳು ಯಾವುದಾದ್ರೂ ಬೀಳ್ಬೇಕಲ್ಲ. ಏನು ದೊಡ್ಡ ಚಿನ್ನದೇ ಉಂಟು. ಅಮೃತ ಅವರೇ, ಅಳ್ತಿದ್ದೀರಾ? ಯಾಕೆ, ಏನಾಯ್ತು? ಮೆಮರೀಸ್. ಅರ್ಥ ಆಗುತ್ತೆ. ನಿಮಗೆ ಅರ್ಥ ಆಗಿದ್ದಿದ್ರೆ ನಾನು ಯಾಕೆ ಕಣ್ಣೀರು ಹಾಕ್ತಾ ಇದ್ದೀನಿ ಅಂತ ಕೇಳ್ತಾ ಇರಲಿಲ್ಲ.
ಚಳಿ ಆಗ್ತಾ ಇದೆಯಾ? ಎ ಸಿ ಕಮ್ಮಿ ಮಾಡಲಾ? ಇಲ್ಲ ಪರವಾಗಿಲ್ಲ. ನಾನು ಹೇಳಿಲ್ವಾ, ಸ್ಟಾರ್ಟ್ ಆಗೋಯ್ತು. ನಾನು 5-6 ವರ್ಷದಿಂದ ಹಿಂಗೆ ಓಡಿಸ್ತಾ ಇದ್ದೀನಿ. ನಾನು ಏನೇನು ವಸ್ತು ಎಲ್ಲೆಲ್ಲಿ ಇಟ್ಟಿದ್ನೋ ಎಲ್ಲ ಹಾಗೆ ಇಟ್ಟಿದ್ದಾರೆ, ಏನೂ ಬದಲಾಯಿಸಿಲ್ಲ. ನಮ್ಮ ಮನೆಯಲ್ಲೂ ಇಂಥದ್ದೊಂದು ಏನಂತಾರೆ ಇದಕ್ಕೆ? ಮೆಶ್. ಹಾಂ ಮೆಶ್. ನಮ್ಮ ಮನೇಲೂ ಇಂಥದ್ದೊಂದು ಹಾಕಿಸ್ಬೇಕು. ನಮ್ಮ ಮನೇಲಿ ಸಂಜೆ ಆದರೆ ಕಿಟಕಿ ಎಲ್ಲ ಕ್ಲೋಸ್ ಮಾಡಿಬಿಡ್ತೀವಿ, ಸೊಳ್ಳೆ ಬರಬಾರ್ದು ಅಂತ. ಆದರೆ ಗಾಳಿ ಬರಲ್ಲ. ಇಂಥದ್ದೊಂದು ಹಾಕಿಸ್ಬಿಟ್ರೆ ಗಾಳಿನೂ ಬರುತ್ತೆ, ಸೊಳ್ಳೆನೂ ಅವಾಯ್ಡ್ ಆಗುತ್ತೆ. ಚೆನ್ನಾಗಿದೆ ಇದು. ಹೌದು, ಗಾಳಿ ಬೆಳಕು ಇಲ್ಲ ಅಂದರೆ ಉಸಿರು ಕಡ್ದಾಗುತ್ತೆ. ಈ ರೂಮ್ ನನಗೆ ವರ್ಲ್ಡ್ಸ್ ಬೆಸ್ಟ್ ಪ್ಲೇಸ್. ಇಲ್ಲಿರೋದನ್ನೆಲ್ಲ ನನಗೆ ಬೇಕಾದ ಹಾಗೆ ಡಿಸೈನ್ ಮಾಡಿಕೊಂಡೆ. ನನಗೆ ಬೇಕಾಗಿರೋದನ್ನೆಲ್ಲ ಈ ರೂಮಿಗೆ ತಂದಿಟ್ಕೊಂಡೆ. ಪರ್ಮನೆಂಟಾಗಿ ಈ ಮನೆಯಲ್ಲೇ ಇರ್ತೀನಿ ಅನ್ನೋ ಭ್ರಮೆ ನನಗೆ. ಒಂದಿನ ಇಲ್ಲಿಂದ ಹೊರಟೋಗ್ಬೇಕಾಗತ್ತೆ ಅನ್ನೋ ಐಡಿಯಾ ಕೂಡ ಇರಲಿಲ್ಲ ನನಗೆ. ಜರ್ನಿ ಮಾಡಿ ಸುಸ್ತಾಗಿರ್ಬೇಕಲ್ವ ನಿಮಗೆ? ಫ್ರೆಶ್ ಅಪ್ ಆಗ್ತೀರಾ? ಹಾಂ ಹೌದು. ಬನ್ನಿ, ಬಾತ್ರೂಮ್ ತೋರಿಸ್ತೀನಿ. ಬನ್ನಿ. ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ, ಬಾತ್ರೂಮ್ ತುಂಬ ಚೆನ್ನಾಗಿದೆಯಲ್ಲ. ಅಲ್ಲಿ ಶವರ್ ಇದೆ, ಲೆಫ್ಟ್ ಸೈಡ್ ಹಾಟ್ ವಾಟರ್ ಬರುತ್ತೆ, ರೈಟ್ ತಿರುಗಿಸಿದ್ರೆ ಕೋಲ್ಡ್ ವಾಟರ್ ಬರುತ್ತೆ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಶ್ಯಾಂಪೂ, ಸೋಪ್, ಫೇಸ್ ವಾಶ್ ಎಲ್ಲ ಇದೆ. ಆರಾಮಾಗಿ ಫ್ರೆಶ್ ಅಪ್ ಆಗಿ ಬನ್ನಿ. ಇವ್ರ ಬದುಕಿಗೂ ನನ್ನ ಬದುಕಿಗೂ ತುಂಬಾ ವ್ಯತ್ಯಾಸ ಇದೆ. ಇಂಥ ಪರಿಸರದಲ್ಲಿ ಬೆಳೆದ ಹುಡುಗಿ ಒಂದೇ ತಿಂಗಳಲ್ಲಿ ನಮ್ಮ ಮನೆಗೆ ಹೊಂದ್ಕೋಬೇಕು ಅಂತ ನಿರೀಕ್ಷೆ ಮಾಡೋದು ತಪ್ಪು ಅನಿಸುತ್ತೆ. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.